ಹಾಯ್ ಫ್ರೆಂಡ್ಸ್, ಪ್ರಪಂಚದಲ್ಲಿ 10,000ಕ್ಕೂ ಹೆಚ್ಚು ಹೂವಿನ ಪ್ರಭೇದಗಳಿವೆ. ಎಲ್ಲವೂ ಸೂರ್ಯನ ಉದಯದ ನಂತರವೇ ಅರಳುತ್ತವೆ. ಆದರೆ ಈ ನಿಯಮಕ್ಕೆ ವಿರುದ್ಧವಾಗಿ ರಾತ್ರಿ ಅರಳಿ ರಾತ್ರಿ ಮುಗಿಯುವಷ್ಟರಲ್ಲಿಯೇ ಬಾಡಿ ಹೋಗುವ ಅಪರೂಪದ ಹೂ ಬ್ರಹ್ಮಕಮಲ. ಸೂರ್ಯಾಸ್ತದ ನಂತರ ಅರಳಿ ಸೂರ್ಯೋದಯದ ವೇಳೆಗೆ ಸೂರ್ಯನ ಕಿರಣವನ್ನೇ ಕಾಣದೆ ಬಾಡಿ ಹೋಗುತ್ತದೆ. ಈ ಗಿಡವನ್ನು ಬೆಳೆಸಲು ಬೀಜ, ಸಸಿ, ಕಾಂಡ ಬೇಕಿಲ್ಲ. ಎಲೆಯೊಂದನ್ನು ಕಿತ್ತು ಅರೆ ನೆರಳಿರುವ ಕಡೆ ನೆಟ್ಟರೆ ಗಿಡವು ಸೊಂಪಾಗಿ ಬೆಳೆಯುತ್ತದೆ. ವರ್ಷಕ್ಕೊಮ್ಮೆ ಜೂನ್ ಜುಲೈ ತಿಂಗಳಿನಲ್ಲಿ ಹೂ ಬಿಡುತ್ತದೆ. ಎಲೆಯ ಅಂಚಿನಲ್ಲಿ ಮೊಗ್ಗು ಅಂಕುರಿಸಿ ತುಂಬ ಸುಂದರವಾದ ಬಿಳಿ ಬಣ್ಣದ ಹೂಗಳು ಅರಳುತ್ತವೆ. ಸುವಾಸನೆಯಿಂದ ಕೂಡಿರುವ ಈ ಹೂವು ಮನಮೋಹಕವಾಗಿದೆ. ಇದು ನಮ್ಮ ಮನೆಯಲ್ಲಿ ಅರಳಿರುವ ಬ್ರಹ್ಮಕಮಲದ ಹೂ. ರಾತ್ರಿ ಅರಳಿ ರಾತ್ರಿಯೇ ಬಾಡಿ ಹೋಗುವ ಈ ಹೂವಿಗೆ ರಾತ್ರಿ ರಾಣಿ ಎಂದು ಹೆಸರುಂಟು. ಶೀತ ಪ್ರದೇಶಗಳಲ್ಲಿ ಹೆಚ್ಚು ಬೆಳೆಯುವ ಈ ಗಿಡ ಈಗ ಎಲ್ಲ ಕಡೆಗಳಲ್ಲೂ ಮನೆಯಲ್ಲಿ ಬೆಳೆಸುತ್ತಾರೆ. ಈ ಹೂವನ್ನು ಸಮೃದ್ಧಿಯ ಸಂಕೇತ ಎಂಬ ನಂಬಿಕೆಯೂ ಇದೆ. ಆದ್ದರಿಂದ ಇದನ್ನು ದೇವಪುಷ್ಪ ಎಂತಲೂ ಕರೆಯುತ್ತಾರೆ. ಬ್ರಹ್ಮಕಮಲ ಗಿಡದ ಸಮೂಲವನ್ನು ಆಯುರ್ವೇದದ ಔಷಧಿಗಳಲ್ಲಿ ಬಳಸಲಾಗುತ್ತದೆ. ಈ ಹೂವಿನಿಂದ ಮಾಡಿದ ತೈಲವನ್ನು ಮಾನಸಿಕ ಆರೋಗ್ಯವನ್ನು ಕಾಪಾಡುವಲ್ಲಿ ಬಳಸಲಾಗುತ್ತದೆ. ಬ್ರಹ್ಮಕಮಲದ ಹೂವಿನ ಕಷಾಯ ಸೇವಿಸುವ ಹಿಮಾಲಯದ ತಪ್ಪಲಿನಲ್ಲಿ ವಾಸಿಸುವವರು ದೀರ್ಘಾಯುಷಿಗಳೆಂದು ತಿಳಿದು ಬಂದಿದೆ. ಇದರ ಕಷಾಯ ಸೇವಿಸುವುದರಿಂದ ಪಿತ್ತಜನಕಾಂಗ, ಯಕೃತ್ತು, ಶ್ವಾಸನಾಳ, ಮೂತ್ರನಾಳ, ಮೂತ್ರಜನಕಾಂಗದ ಕಾಯಿಲೆಗಳು ಕಡಿಮೆಯಾಗುತ್ತದೆ. ಕೆಮ್ಮು, ಕಫ ಕಡಿಮೆಯಾಗುತ್ತದೆ. ಗಾಯ, ರಕ್ತ ಸಂಚಾರ ಸುಗಮವಾಗಿ ಸಂಧಿವಾತ, ನರರೋಗ ನಿವಾರಣೆಯಾಗುತ್ತದೆ. ಹೃದಯದ ದೌರ್ಬಲ್ಯವು ಕಡಿಮೆಯಾಗುತ್ತದೆ. ಆದ್ದರಿಂದ ಈ ಹೂವನ್ನು ಕಿಂಗ್ ಫ್ಲವರ್ಸ್ ಆಫ್ ಹಿಮಾಲಯನ್ಸ್ ಎಂದು ಕರೆಯುತ್ತಾರೆ. ಬ್ರಹ್ಮಕಮಲವು ಉತ್ತರಾಖಂಡ ರಾಜ್ಯದ ಹೂವಾಗಿದೆ. ಇದು ಕ್ಯಾಕ್ಟಸ್ ಪ್ರಭೇದಕ್ಕೆ ಸೇರಿದ್ದು ಬ್ರಹ್ಮ ಎಂದರೆ ದೊಡ್ಡದು ಎಂದರ್ಥ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.